ನೋಡ್ಕೊಳ ಮೊದ್ಲು ಆಮೇಲೆ ಹಾಕಳ ಇವತ್ತೇ ಆಗ್ಲಿ ಆ ವಿಡಿಯೋ. ಇದು ಸೆಲ್ಫಿ ಕ್ಯಾಮ್ರಾ ಉಲ್ಟಾ ಇಡ್ಲಿಲ್ಲ. ಇಲ್ಲ ಹಿಂಗೆ ಹಿಡ್ಕೊಂಡ್ ಮಾತಾಡ್ಬೇಕು. ಇವತ್ತೆಲ್ಲಿ ರಾಮನಗರ ಹೋಗ್ತಿದೀವಿ. ಹಿಂಗೆ ಮಾಡೋಣ. ಹಿಂಗ್ ತಿರ್ಗಿಸೋರು ಉಲ್ಟಾ ಹೊಡಿತದಲ್ವಾ? ಉಲ್ಟಾ ತಿರ್ಗಲ್ಲ ಕಡೆ ಇದು. ಸೊ ಇವತ್ತು ನಾವೆಲ್ಲಿ ರಾಮನಗರಕ್ಕೆ ಹೋಗ್ತಾ ಇದೀವಿ. ಆಫ್ ರೋಡ್ ಅಡ್ವೆಂಚರಸ್ ಎಲ್ಲ ಟ್ರ್ಯಾಕ್ ಹೆಂಗಿದೆ ನೋಡ್ಕೊಂಡ್ ಬರೋಣ ಅಂತ. ಸೆಲ್ಫಿ ಕ್ಯಾಮ್ರಾದಲ್ಲೂ ಬರ್ತದೆ. ಅದರಲ್ಲಿ ಮಾಡೋ ನೀನು ಹಿಂಗ್ ಹಿಡ್ಕೊಂಡ್ರೆ ಹೆಂಗ್ ಗೊತ್ತಾಯ್ತದ ಅದು ಅಲ್ವಾ? ಯಾರು ಕೊಡಿತಿದ್ದು ಅನ್ನೋದು ಕಮ್ಮಿ ಕ್ಲಾರಿಟಿ ಬಂದ್ರು ಯೂಟ್ಯೂಬ್ ಮಾಡ್ಕತ್ತದ ಗೊತ್ತು. ಎಷ್ಟು ಬೀಳ್ತಾ ಇತ್ತದು ಅಂತ. ಎಂತಮ್ಮ ಹೆಂಗೈತೆ ಕ್ಲಾರಿಟಿ? ಸಾಕತ್ತೈತೆ. ಹಿಂಗೆ ಅಣ್ಣವ್ರು ಆಡಾಕ ಹಂಗೆ ರಾಜ್ಕುಮಾರ್ ಫ್ಯಾನು ನೋಡಿ. ಮೊಬೈಲ್ ಬಳಸ್ಬೇಡಿ, ಗಾಡಿ ಓಡಿಸಾಗ ಮೊಬೈಲ್ ನಿಷಿದ್ಧ. ಪ್ಯಾಸೆಂಜರ್ ಮಾತ್ರ ಬಳಸ್ಬೋದು ನೋಡಿ. ನಮ್ಮ ಕಾರ್ ಇಂಟೀರಿಯರ್ ಈ ಥರ ಇದೆ. ಹೋದವಾರ ಬಂದರಘಟ್ಟಕ್ಕೆ ಹೋಗೋಣ ಅಂತ ಹೋಗಿದ್ವಿ ಗುರು. ಎಷ್ಟು 3,000. ಆ ಥರ 3,000 4,000 ಕೊಟ್ಟು ಟಿಕೆಟ್ ಸಿಗ್ತಿರ್ಲಿಲ್ಲ ಹೊಸ ವರ್ಷ. ಜೀಪ್ಗೆ ತಮ್ಮ ಏನ್ ಶೈನಿಂಗ್ ಹೊಡಿತೈತೆ ನೋಡು. ಬಟ್ಟೆಗಳೆಲ್ಲ ಯಾಕೆ ಫಳಫಳ ಅಂತವೆ? ಮಾಡ್ತಾ ಇದ್ದಲ್ಲ ಗುರು. ಸಾಂಗ್ ಸ್ಟಾರ್ಟ್ ಜೋಶ್. ಇವಾಗ ಕಾರು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಕ್ಯಾಮ್ರಾ ತಿರುಗಿಸೋದೇ ಗೊತ್ತಿಲ್ಲ. ಕರೆಕ್ಟಾಗಿ ಹಿಂಗೆ ಕಷ್ಟಪಟ್ಟು ಉಲ್ಟಾ ತಿರುಗಿಸಿ ನೋಡ್ತೀನಿ. ರೋಡ್ ನೋಡ್ಕೊಂಬಿಡಿ. ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನಸ್ಸೆಳೆವೆ ಇದೇ ಒಂದು ಫ್ರೇಮ್. ಆಮೇಲೆ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದಾನೆ. ಆ್ಯಕ್ಚುಲ್ ಆಗಿ ನಿಜವಾಗ್ಲೂ ಗೊತ್ತಿಲ್ಲ ನಮ್ಗೆ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತ. ಏನಾದರೂ ತೋರ್ಸೋಣ ಅಂತ ಹೋಗ್ತಾ ಇದೀವಿ ಇವತ್ತು. ಎಂತ ಪ್ಲ್ಯಾನ್ ಮಾಡಿ ಮಾಡಿ ಒಂದೂ ಸಕ್ಸಸ್ ಆಗೋದಿಲ್ಲ ಗುರು. ಪ್ಲ್ಯಾನ್ ಮಾಡೋದು ಹೋಗಲ್ಲ. ಹೋದ್ರೆ ಪುನಃ ಅಲ್ಲಿ ಅರ್ಧ ದಾರಿಲಿ ವಾಪಸ್ ಬರ್ತೀವಿ ಒಂದೊಂದ್ಸಲಿ. ಎಲ್ಲಿ ಅಂತ ನಮಗೆ ಗೊತ್ತಿರಲ್ಲ. ಇವತ್ತೆಲ್ಲ ಹೋಗ್ತಿದ್ದೀವಿ. ಆ ವಿಡಿಯೋ ಏನು ಸಿಗುತ್ತೆ ಅದನ್ನು ತೋರಿಸ್ತೀವಿ ನಿಮಗೆ ನೋಡಿ. ಜೊತೆ ಜೊತೆಯಲ್ಲಿ ಇರುವೆನು ಹೊಸ ತರುವೆನು ಎಂದು. ಗಗನ್ ಚುಕ್ಕಿ ತೋರಿಸ್ತೀನಿ ಅಂತ ವಿಡಿಯೋ ಮಾಡು. ಈಗ ತಮ್ಮ ಡಿಸೈಡ್ ಮಾಡೋದಪ್ಪ. ನಮ್ಮೂರ್ಗೆ ಹೋಗಿ ಹಂಗೆ ಗಗನ್ ಚುಕ್ಕಿ ತೋರಿಸ್ಬೋಣ ಜನಕ್ಕೆ ಅಂತ. ನೋಡ ಈಗ ಅದು ನಿಜ ಅಂತೂ ಇಲ್ವೋ ಗೊತ್ತಿಲ್ಲ. ಹೋಗೋ ತನಕ ಟೋಲ್ ಕಟ್ಟಾಯ್ತು ಗುರು. ಹಂಗೆ ಲೆಫ್ಟ್ ತಗೊಂಡ್ರೆ ಮುಗೀತು. ಎಕ್ಸ್ಪ್ರೆಸ್ ಹೈವೇ. VIP-ಗಳೆಲ್ಲ ನೋಡೋರು ಇಂಚರ್ ಚೇಂಜ್ ಮಾಡ್ಕೊಂಡು ಟೋಲ್ ತಪ್ಪಿಸ್ಬಿಡೋಣ. ಟೋಲ್ ಹೆಂಗ್ ತಪ್ಪಿಸ್ಬೇಕಪ್ಪ ಅಂದ್ರೆ ಒಂದು 10 ನಿಮಿಷ ನಿಂತ್ಕೊಂಡ್ರೆ VIP-ಗಳು ಯಾರಾದ್ರೂ ಬರ್ತಾರೆ. ಅವ್ರ ಹಿಂದೆ ಹೋಗ್ಬಿಡೋದು. ನೆಕ್ಸ್ಟ್ ಒಂದು ಇನೋವಾ ಕ್ರಿಸ್ಟಾ ಹಿಂದೆ ಬರ್ತಾಯ್ತು ನೋಡಿ. ಸೀರಿಯಸ್ಲಿ ಇವತ್ತು ಕ್ಯಾಮ್ರಾದಲ್ಲಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮೈಸೂರು ಬೆಂಗಳೂರು ಹೈವೇ ಹತ್ತಾ ಇದೀವಿ. ಇಲ್ಲ ಹೆಂಗೋ ಸಂದಿರ ನುಕ್ಕೊಂಡೋಗಿ ಮುಂದೆ ಸೇರ್ಕೊಂಡ್ಬಿಡ್ತಾ ಇದೀವಿ. ನಾನಲ್ಲಪ್ಪ, ಇವನೇ ಹೆಂಗ್ ಮಾಡೋದು. ಎಂಟ್ರಿ ಬೈಕು, ಟ್ರಾಕ್ಟ್ರು, ಆಟೋಗೆ ಎಂಟ್ರಿ ಇಲ್ಲ.
ಎಂತಮ್ಮ ನಾವು ಓಡಾಡಿದ ಎಲ್ಲ ಹೈವೇಗಳು ಕಂಪೇರ್ ಮಾಡ್ರೆ ಇದೇ ಕಡಿಮೆ ರೇಟು. ಹೌದು ನೀವು ತಮಿಳ್ನಾಡಿಗೆ ಹೋಗಿ 30 ರೂಪಾಯಿ 2 ಕಿಲೋಮೀಟರ್ಗೂ ಟೋಲಿಕ್ಕವ್ರೆ. ಆ ಥರ ಈ ಥರ ಹೈವೇ ಮಾಡಿ 140 ರೂಪಾಯಿ ಕಟ್ಟಂಗಿಲ್ಲ ಅಂದರೆ ಅದು ತಪ್ಪಾಗ್ಬಿಡುತ್ತೆ ನಮ್ಮ ಜನಕ್ಕೆ. ಬಂತು ಟೋಲ್ ಬಂದು VIP ಲೈನ್ ಏನಂತ ಎಸ್ಕೇಪ್ ಇಲ್ಲ ಇವತ್ತು. ಇಡೀ ಮುಂದೆ ನಾನು ರೆಕಾರ್ಡೇ ಆನ್ ಮಾಡಿರಲಿಲ್ಲ ಗುರು. 12,000 ರೆಕಾರ್ಡೇ ಆನ್ ಮಾಡಿರಲಿಲ್ಲ. ಈಗ ನೋಡ್ಕೊಂಬಿಡಿ. ಆಯಿತು ಇನೋವಾಕ್ಕೆ ಇಷ್ಟ ಕಂಫರ್ಟ್ ಗಾಡಿ ಸೀರಿಯಸ್ ಆಗಿ ಬೇರೆದಿಲ್ಲ ಅನ್ಸುತ್ತೆ ತಮ್ಮ. ಅದು ಬಿಟ್ರೆ ವೆಲ್ಫೇರ್ ತರ್ಬೇಕೇನೋ. ಇದಕ್ಕೆ ಚೆನ್ನಾಗಿ ಮಾಡಿರ್ತಾನೆ ವೆಲ್ಫೇರ್ ದಪ್ಪಾಗಿ. ಉಡುಪಿ ಹೇಳ್ತಿದ್ದಾನೆ ನೋಡು. ಯಾವುದು ಕುಡುಪ್ಲಿ ಕಾರು? ಉಡುಪಿ ವೆಲ್ಫೇರ್ ರಿಟರ್ನ್ ವಿಡಿಯೋ ನೋಡ್ಬಿಟ್ಟು ಗಲಾಟೆ ಮಾಡಕ್ಕೆ ಬರ್ತಾನಪ್ಪ. ಹಾಂ ಉಡುಪ್ಲಿ ಹೆಸರು ಇದು ಮಾಡೋ ಸರನ್ನಿ ಅಂತ ನಮ್ಮಲೆ ಅಲ್ಲಿ ಹೆಂಗ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಸರಿಯಾಗಿ ಗೊತ್ತಾಗಲ್ಲ. ಬಿಡೋಣ. ಒಂದೊಂದು ಲೀಟ್ರ್ ಕ್ಯಾನ್ಗಳು ತಗೊಂಡ್ರೆ ತೆಗೆದು ಬಿಸಾಕ್ಬೇಕಾಗ್ತದೆ. ಅವನ್ನ 5 ಲೀಟ್ರ್ ಕ್ಯಾನ್ ಹತ್ಕೊಂಡು ಹಿಂಗೆ ಕುಡ್ಕೊಬೇಕು. ಆಯಿತು ನೀರು ಕುಡಿತಾವನೆ ಅಂತಾನೆ ದಂಡ ಹಾಕ್ಬಿಟ್ಟವರು. ಕ್ಯಾಮ್ರಾ ಆದಮೇಲೆ ಕುಡ್ಕೋ. ಇಲ್ಲೆಲ್ಲ 80 ಕಿಲೋಮೀಟರ್ ಸ್ಪೀಡು, ಇದಾದ್ಮೇಲೆ 100 ಕಿಲೋಮೀಟ್ರು. ಅಣ್ಣ ಆಡಿಯವ್ರಿಗೆಲ್ಲ ಲೆಕ್ಕ ಇಲ್ಲ ಅಣ್ಣ. ಅವನಿಗೆ ದಂಡ ಹಾಕ್ಸ್ಕೊಂಡು ಹೊಂಟೈತವನೆ. 120 ಹಂಗೆ ದಂಡ ಕಟ್ಟೋದಂತಲ್ಲ, ಸೇಫ್ ಜರ್ನಿ ಮಾಡಿ. ಅಣ್ಣ ಎಲ್ಲಿಗೆ ಹೋಗ್ತಿದೀವಿ ನಾವು? ಗಗನಚುಕ್ಕಿ. ಸೀರಿಯಸ್ ಆಗಿ ಗಗನಚುಕ್ಕಿ ಪಕ್ಕ. ರಾಮನಗರ ಆದ್ಮೇಲೆ ಹಂಗೇನಾ? ಇಲ್ಲ, ರಾಮನಗರ ಲೇಟ್ ಆಗ್ಬಿಡ್ತದೆ. ರಾಮನಗರ ಕ್ಯಾನ್ಸಲ್, ಗಗನಚುಕ್ಕಿ. ಹೈವೇ ರೋಡ್ ಚಾಲಿ ಚಾಲಿ. ಇಲ್ಲಿ ಕಾಣ್ತಿರ ಬೆಟ್ಟಗಳು ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ದಿನಕ್ಕೆ ಇವು ಕಾಣೋದೇ ಇಲ್ಲ. ಎಲ್ಲ ಜಲ್ಲಿ ಜಲ್ಲಿಯಾಗಿ ಹೋಯ್ತಾವೆ. ಈಗ ಪೆಟ್ರೋಲ್ ಬೆಸ್ಟಾ ಡೀಸೆಲ್ ಬೆಸ್ಟಾ? ಪೆಟ್ರೋಲ್. ನಿಮ್ಗೆ ಯಾವ್ದು ಬೆಸ್ಟು? ತಾರಲ್ಲಿ ಪೆಟ್ರೋಲ ಡೀಸೆಲ್ಲ ಮತ್ತು ಆಟೋಮೆಟಿಕ್ ಮ್ಯಾನ್ಯಲ್ಲ? ಕಮೆಂಟ್ ಮಾಡಿ. ಇದೇ ಅಲ್ವಾ ಹೋಟ್ಲು ಇದು ಸ್ಪಾಟ್ಗಳು ತಮ್ಮ? ಹೌದು. ಇಡ್ಲಿ ಸ್ಪಾಟ್ ನೋಡಿ ಬಿಡ್ದಿ. ಅಂದರೆ ಇದೇನು ರಾಮನಗರ ಇದು. ಇಲ್ಲೆಲ್ಲ ಇಡ್ಲಿಗಳು ಚೆನ್ನಾಗಿರ್ತವೆ ಈ ಹೋಟ್ಲಲ್ಲಿ. ಸಿಕ್ಕಾಪಟ್ಟೆ ರಶು. ಸರ್ವಿಸ್ ಮಾತ್ರ ನಗ್ನಗ್ತ ಮಾಡ್ತಾರೆ ಅವರು. ಅವಯ್ಯ ಒಳ್ಳೆಯವನಲ್ವ ಒಬ್ಬರು ಅವನು. ಬಟ್ರ್ ಹೋಟ್ಲಿಗೆ ಸೇರ್ಕೊಂಡು ನಮ್ಮ ಏರಿಯಾದಲ್ಲಿ ಬಟ್ರ್ ಹೋಟ್ಲ್ ಐತಲ್ಲ ಆ ಥರ ಅವನು ಒಬ್ಬಯ್ಯ. ಫಸ್ಟ್ ತಿನ್ನಿ ಆಮೇಲೆ ಕೊಡಿ ದುಡ್ಡು ಅನ್ನೋದು. ಈಗ ಇನ್ನೊಂದು ಸ್ವಲ್ಪ ಬಂದಾಗಲಿ ಕೊಡಿ ಅನ್ನಂಗೆ ಆಗ್ಬಿಟ್ಟವನ. ನಾವು ಪದೇ ಹೋಗಿ ಅವರು ನೆಕ್ಸ್ಟ್ ಅದು ಬಂದಾಗಲೇ ಕೊಡಿ ಪರವಾಗಿಲ್ಲ ಅಂತಾರೆ ಅವರು. ಈಗ ನಾವು ಹಿಂಗೆ ತೋರಿಸ್ಬೇಕು. ಹಿಂಗೆ ಕನ್ನಡ ಬರ್ತದೆ ಈಗ. ಸ್ಲೋ ಡೌನ್, ಸೇವ್ ಯುವರ್ ಲೈಫ್, ವಾಂಟ್ ಟೆಕ್ಸ್ಟ್ ಅಂಡ್ ಡ್ರೈವ್. ಮೆಸೇಜ್ ಹೊಡಿತಾನೆ ಕಾರ್ ಓಡಿಸ್ಬೇಡಿ ಅಂತ. ಅದು ನೋಡಿ ಇಲ್ಲೆಲ್ಲ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೈವೇಲಿ. ಬೆಂಗಳೂರು ಮೈಸೂರು ಹೈವೇಲೆ ಸಖತ್ ವ್ಯೂ ಕಾಣೋದು ಹೈವೇ ಇದೆ ರೋಡಲ್ಲಿ. ಕಾಣ್ತಾವಂತಮ್ಮ? ಹಾಂ, ಲೆಂತ್ ನೋಡಿ, ಲೆಂತ್ ಕಾಣುತ್ತೆ ಇಲ್ಲಿಂದ. ಏನು ಇವತ್ತು ಇಷ್ಟೊಂದು ರಶ ಬಿಡೋರು ನೋಡು. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಜನ ಇವತ್ತು ಹೈವೇಲಿ. ಒಂದಲ್ಲ ಒಂದಿನ ಇನ್ನೊಂದು 2 ವರ್ಷಕ್ಕೆ ಈ ಬೆಂಗಳೂರು ಹೈವೇ ಮೈಸೂರು ಹೈವೇನೇ ಜಾಮ್ ಆಯ್ತಾ ಇರ್ತೈತಮ್ಮ. ಜನ ಅಷ್ಟು ಹುಡ್ತೋಗ್ಬಿಡ್ರು.
ಇಲ್ಲೆಲ್ಲ ಫಾರ್ಚುನರ್ ಗ್ಯಾಂಗ್ಸ್ಟರ್ಗಳೆಲ್ಲ ಬರೀ ಲೆಫ್ಟಲ್ಲೇ ಸೈಡ್ ಹೊಡಿತಿರ್ತಾರೆ. ರಾಮನಗರ ಬೆಟ್ಟ. ಸಂಡೇ ಎಲ್ಲರೂ ಹೊರಗಡೆ ಹೋಗೋಣ ಅಂತ ನಿಂತಿರೋ ಕಾರೆಲ್ಲ ರೋಡಿಗೆ ಬರ್ತವೆ. ಅದಕ್ಕೆ ಸಂಡೇ ಮಾತ್ರ ಕೆಟ್ಟೋಗಿರೋ ಕಾರ್ಗಳು ಕಾಣ್ತವೆ ಇಲ್ಲಿ ರೋಡ್ಗಳಲ್ಲಿ. ಆದರೆ ಈ ಥರ ಕಾರ್ಗಳು ಮಾತ್ರ ಕೆಟ್ಟೋಗಲ್ಲಗರು. ಇಲ್ಲಿ ನೋಡಿ, ಇಲ್ಲಿ ಲಾರ್ಡ್ ಮಹೇಂದ್ರ ಇನ್ನೂ 4 ಬೆಟ್ಟ ಹಚ್ಚಿ ಇಳಿಸಿ ನೆಗೆಸ್ಕೊಂಡ್ರು ಬಿದ್ದೋಗಲ್ಲ ಅದು. ಸಖತ್ ಕಾರ್ಗಳವು. ಈಗ ಬಿಟ್ಟಾರತ್ತಮ್ಮ ಈ ಹೊಸ ಕಾರ್ಗಳಿಗೆ ಆ ಕಾರ್ಗಳಿಗಿರೋ ಕೆಪಾಸಿಟಿ ಸತ್ಯವಾಗ್ಲೂ ಇಲ್ಲ. ಇಲ್ಲ ಏನು ಅವು ಕೊಡೈಕೆನಾಲೆಲ್ಲ ಹತ್ತಿದ್ವಲ್ಲ ಆ ಬೆಟ್ಟನ, ಆ ಥರ ಆಫ್ ರೋಡ್ನ ಇದ್ರಲ್ಲಿ ಹೋದ್ರೆ ಒಂದಲ್ಲ ಒಂದು ಪಾರ್ಟ್ ಕಿತ್ತಾಕೊಂಬರ್ತೀವಿ ನಾವು. ಅದಕ್ಕೆ ಮೊದಲೇ ಕಿತ್ತಾಕ್ಬಿಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅಷ್ಟು ಸ್ಟ್ರಾಂಗ್ ಆಗಿ ಸ್ಟೆಬಲ್ ಆಗಿ ಹತ್ತುತ್ತಾವಲ್ಲ ಕಾರು, ಅದಕ್ಕೆ ಅದನ್ನ ಉಳಿಸ್ಕೊಂಡವ ಹೆಸರೆಲ್ಲ. ವಾಲ್ಸ್ ವ್ಯಾಗನ್ ಬೇರೆ ಮೊಬೈಲ್. ಸ್ಪೀಡ್ ಊರು ಅವರೆಲ್ಲ ಬೆಂಗಳೂರಿಂದ 100-125 ಕಿಲೋಮೀಟ್ರ್ ಗಗನಚುಕ್ಕಿ ಆಗೋದು. ಈಗ ಅರ್ಧ ದಾರಿಗೆ ಬಂದಿದ್ದೀವಿ ನಾವು. ಅಲ್ಲಿ ನೋಡಲ್ಲಿ ಸೈಕೋ ವಾಚ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾನೆ ಈಗ ಮುಂದೆ. ಇಲ್ಲ ಇದೆ ಮಾತ್ರ ಸೇಮ್. ಈಗ ಜನ ಎವಿ ಲೆಂತಾರು ವಿಡಿಯೋ ನೋಡಲ್ಲ ಗುರು. ಏನು ಮಾಡೋಣ, ನಾವು ಕರೆಕ್ಟಾಗಿ ಇಲ್ಲಿ ಮಜಾ ಮಾಡೋ ಅಂತ ವಿಚಾರಗಳನ್ನ ನಾವು ಮಾತಾಡ್ತಿರ್ತೀವಿ. ಅದೆಲ್ಲ ಹಾಕಿ ಜನನ ನೋಡಲ್ಲ, ಯಾಕಂದ್ರೆ ಅವ್ರಿಗೆ ಉದ್ದ ನೋಡಿನೇ ನೋಡೋಗ್ಬಿಡ್ತಾರೆ ಮುಂದಕ್ಕೆ. ನಿಜ ನಾವು ಎಷ್ಟು ಚೆನ್ನಾಗಿದ್ದೀವಿ ಇಲ್ಲ ಅನ್ನೋದೇ ಗೊತ್ತಿಲ್ಲ ಗುರು. ನಮ್ಮ ಮಗಗಳು ಎಷ್ಟು ಪಳಗುಡ್ತಾವ ಅನ್ನೋದೇ ಗೊತ್ತಿಲ್ಲ. ಕ್ಯಾಮ್ರಾದಲ್ಲಿ ನೋಡಿ ಹೆಂಗೆ ಕಾಣ್ತೀವಿ ನಾವು, ಅಪ್ಲೋಡ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತೀವಿ ಇಲ್ವಾ. ಬೆಂಗಳೂರು ನಮ್ಮೂರಿಗೆ ಮದ್ದೂರು ಕಡೆಗೆ ಎಕ್ಸಿಟ್. ಪೊಲೀಸ್ ಬಿಡ್ಕೊಡ್ಬೋದಣ್ಣ ಅವ್ರನ್ನ. ಆಮೇಲೆ ಏನು ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಳಿದಾರೆ ಅಷ್ಟೇ. ಒಂದ್ ವೇಳೆ ಮಾನಭಂಗ ಅದೇ ಭಂಗ ಟಿವಿಗೆ ಹಾಕ್ಬಿಡ್ತಾರ ಅವ್ರು. ಇವತ್ತೆ ನಾವೇ ದುಡ್ಡು ಕೊಟ್ರೆ ಹಾಕ್ಬಿಡ್ಬೋದು. ದುಡ್ಡು ಕೊಡ್ಬೇಕಂತಿಲ್ಲ, ಏನು ಅವ್ನು ಮಾಡ್ತಾರೆ ತಪ್ಪು ತಾನೆ. ನಿಜವಾಗ್ಲೂ ತಮ್ಮ ಪೆಟ್ರೋಲು ನಮ್ದು ಅದು ನಮ್ಮ ದುಡ್ಡಿಂದ ಹೋಯ್ತದ ಅಲ್ಲಿಗೆ. ಟೋಲ್ ಫ್ರೀ ಈಗ. ಹಾಂ, ನಾವು ಹತ್ಬೇಕಾದ್ರೆ ಬೇರೆ ಸಿಕ್ಲಿಲ್ಲ ಅವ್ನು ನಮಗೆ, ಜೊತೆ ಬರ್ಬೋದಿತ್ತಿಲ್ಲ ಅಂದ್ರೆ. ಎಲ್ಲ ಹೊಸವಾಯ್ತವಣ. ಯಾರು ರೇಂಜ್ ರೋವರ್ ನಮ್ಮ ಕಡೆಗೆ ಇಳಿದವನ ಅನ್ಸುತ್ತಪ್ಪ. ಡಿಫೆಂಡ್ರ್ ಅಣ್ಣ ತಮ್ಮ. ಓ ಅಂಕಲ್ ಅಂಕಲ್ ಪೊಲೀಸ್ ಅಂಕಲ್, ಸ್ಪೀಡ್ ಲಿಮಿಟು ಹಂಗೆ ಹಾಕೊಂಡು ರೊಬ್ಬದೆ. ಈಗ ಅವನು ಸ್ಪೀಡ್ ಲಿಮಿಟ್ ಹೆಂಗೆ ಗೊತ್ತಾಯ್ತದೆ? ಡಾಕ್ಯುಮೆಂಟ್ ಚೆಕ್ ಮಾಡಮಂತ ಹಿಡ್ಕೊಂತಾರ. ಯಾರು ಹೊಸದೇ ಏನಾಗದೆ ಕಟ್ಟಿದ್ದು. ಹ್ಞೂನಪ್ಪ, ಹೊಸದಲ್ಲಿ ಹಳೇದೇ ಹಂಗೆ ಕಾಣ್ತಾ ಇರೋದು. ಲಕ್ಸುರಿ ಕಾರ್ ತಗೊಳ್ಳೋದು ಅಡ್ವಾಂಟೇಜ್ ಏನು ಹೇಳು? 15 ವರ್ಷ ಆಗಿರುತ್ತೆ. 15 ವರ್ಷ ಆದ್ರೂ ಅದು ಲಕ್ಸುರಿಯಾಗಿ ಉಳ್ಕೊಳ್ಳುತ್ತೆ. ಅದು ನಮಗೆ ಗೊತ್ತಿಲ್ಲ ಅವರು ಹೊಸದು ಹಳೇದು. ನೋಡಿ, ಯಾರ್ಯಾರು ಟ್ರಿಪ್ ಹೊಡಿಬೇಕು ಅನ್ಕೋತಿರಲ್ಲ, ಎಲ್ಲರೂ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಸ್ಪೀಡ್ ಲಿಮಿಟ್ ಇಟ್ಕೊಳ್ಳಿ. 1000 ರೂಪಾಯಿ ಉಳಿದ್ರೆ ನಿಮಗೆ ಪೆಟ್ರೋಲು ದಂಡ ಯಾಕೆ ಕಟ್ಬೇಕಣ್ಣ? ಅದೇ
ಪೆಟ್ರೋಲು ಊಟಕ್ಕೂ ತಿಂಡಿಗೂ ನಮಗೆ ಆಯ್ತದಪ್ಪ. ನಮ್ಮ ಫೇಮಸ್ ಮಳವಳ್ಳಿ ಕೆರೆ. ಎಷ್ಟು ಇವತ್ತು ಸಂಕ್ರಾಂತಿ ಯಾವಾಗ? 14 ನಾಳಿದ್ದು. ಮಂಗಳವಾರ ಬುಧವಾರ? ಹೌದು. ನಮ್ಮ ಮಳವಳ್ಳಿ ತಾಲೂಕಲ್ಲಿ ದೊಡ್ಡ ಕೆರೆ ಇದೆ. 13, 14, 14, 15. 14, 15. ಇಲ್ಲಿ ಎಲ್ಲ ಭತ್ತ ಎಲ್ಲ ಕುದೋರಿಲ್ಲ, ಸಕ್ಕತ್ತಾಗಿರೋದಕ್ಕೆ ನೋಡೋಕ್ಕೆ. ಎಷ್ಟಣ್ಣ ಕೆ ಜಿ ಮಟನು? ರಾಗಿ ಮುದ್ದೆ, ಮಟನ್ ಸಾರು. ನನ್ನ ತಮ್ಮ ತಿಂತವನಲ್ಲಿ. ಭಾನುವಾರ ಮಧ್ಯಾಹ್ನ ತಿನ್ನ ಮಟನ್ ಸಾರೇ ಟೇಸ್ಟು. ನೋಗ್ರ ನಿಮಗೆ ಅವ್ರ ಹತ್ರನೂ ಆಡೋದು ಡೈಲಿ. ನೀನು ತೋರ್ಸ್ಲಾ? ಯಾರು ಹಂಗೆ ಆಡೋದು? ಅವ್ರ ಹತ್ರ. ಒಳ್ಳೆ ಮಟನ್ ಊಟ ತಿನ್ಕೊಂಡು ಮತ್ತೆ ಹೊರಟೋಪ್ಪ ನಮ್ಮೂರಿಂದ. ಗಾಡಿ ರೆಡಿ. ಊಟ ಮಾಡಾಯ್ತು. ನಾನು ವಿಡಿಯೋ ಮಾಡೋದು ನೀನು ಬೇರೆ ಥರ ನೋಡ್ತೀಯ ಬ್ರೋ. ಹಾಂ, ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗತ್ತಾರ. ಅದಕ್ಕೆ ನಾವು ಕರೆಕ್ಟಾಗಿ ವಿಡಿಯೋ ಮಾಡಿ ಚೆನ್ನಾಗಿ ತೋರ್ಸ್ಬೇಕೀಗ. ನಾನು ಕಣ್ಣು ಹಾಕೊಂಡ್ಬಿಡ್ತೀನಿ ಹಂಗಾರ, ನಿಮ್ಗೆ ಗೊತ್ತಾಗ್ಬೋದಂಗೆ. ಆಯಿತು, ನಮ್ಮೂರಿಂದ ಒಂದು 6 ಕಿಲೋಮೀಟ್ರು. 6 ಕಿಲೋಮೀಟ್ರ್, 7, 8 ಅಷ್ಟೇ. ಬಿಸಿಲು ರಗ ರಗ ಅಂತೈತೆ. ಅಲ್ಲಿ ಹೋಗಿ ಹೆಚ್ಚೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಟೈಮ್ ಮಾಡಲಿ ಅಂತ. ಅದೇ ಥರ ಮಾಡೋಣ. ನೋಡಿಲಿ. ಯಾವ ಪೆಟ್ರೋಲ್ ಹಾಕಿರೋದು ಅಂತಾರಣ್ಣ? ಹೌದು, ಅದು ನಾರ್ಮಲ್. ಇದು ನಾರ್ಮಲ್ ಪೆಟ್ರೋಲೇ ಕಿಕ್ ಹೊಡಿತೈತಿ ಇಲ್ಲಿ. ಊರ ಕಡೆ ಮೋಸ ಕಮ್ಮಿ ಅಪ್ಪ. ನೋಡಿ ನಮ್ಮೂರು ರೋಡ್ ಏನು ಸಖತ್ತಾಗೈತಲ್ವಾ? ಕ್ಯಾಮ್ರಾದಲ್ಲಿ ಇನ್ನೂ ಸಖತ್ತಾಗಿ ಕಾಣ್ತೈತೆ.
ಹಿಂಗೆ ವಾರಕ್ಕೊಂದ್ಸಲ ಯಾರು ಟ್ರಾಫಿಕ್ ಜಂಜಾಟ ಬಿಟ್ಟು ಬಂದ್ರೆ ಚೆನ್ನಾಗೈತಲ್ವಾ? ನೋಡಿ ಹೆಂಗೆ ನೋಡು ಹೊಡಿತಾ ಇರ್ತಾನೆ ಮೂರ್ಲಿ ಅಣ್ಣವ ಹಿಂಗ್ ಆಡ್ಕ ಹೋಯ್ತಾ ಇರುತ್ತೆ ಬಸ್ ಅವನು ಸೈಡ್ ಹೊಡೆಯಕ್ಕೆ ಭಯ. AWS course on Udemy. It gets you up to date on the latest tools and techniques, so you can learn AWS fundamentals and password. ಇಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗು. ಅದೇ ಇದಾವಲ್ಲ ಕಾವಲಿ ಎಲ್ಲ ತೋರ್ಸೋಣ ಜನಕ್ಕೆ. ನೋಡಿ ನಮ್ಮೂರು ಕಾವಲಿಗಳು ಈ ಕಡೆನೂ ಚೆನ್ನಾಗೈತೆ. ಇಲ್ಲೆಲ್ಲ ನೀರು ಸಖತ್ ಹರಿತದಪ್ಪ, ಈಜೋಡಕ್ಕೆಲ್ಲ ಆಗಲ್ಲ. ಏನಂತೆ ತಮ್ಮಣ್ಣ? ಮೊಸಳೆಗಳಿದಾವೆ ಮುಂದೆ, ಮೊಸಳೆಗಳು ಇದಾವೆ ಇಲ್ಲಿ. ಒಮ್ಮೆ ನೋಡಿ ಅಲ್ಲಿಂದ ಒಂದು ತುಂಬಿದ ನೀರು ಕೋಡಿ ಹರಿದ್ರೆ ಇಲ್ಲಿ ಬರ್ತದೆ. ಒಟ್ಲಿ ನಮ್ಮೂರು ಅಂಥ ಚಂದಗಳನ್ನ ತೋರಿಸೋದಕ್ಕೆ ಒಂದು ವೀಡಿಯೋ ಆಗಲಿ ಒಂದು ದಿನ ಆಗಲಿ ಸಾಲಲ್ಲ. ಚೆನ್ನಾಗಿದೆ. ಗಿಡ ಗಂಟೆಗಳು ಬರ ನೋಡಿ ಮಾಡ್ಬೋದು. ನಮಗೆ ಇಳಿಸಿದೆ ಈಗ ನೋಡು, ಅದು ಮಾಡಿದ್ರೆ ಅದನ್ನು ವೀಡಿಯೋ ಹಾಕ್ತೀನಿ. ಸೇಫ್ ಅನ್ಸೋರು ಎಲ್ಲಿ ಅನ್ಸುತ್ತೆ ಅದು ನೋಡು. ಚೆನ್ನಾಗಿದೆ. ಯಾವುದೇ ಕ್ಯಾಮ್ರಾ ಕ್ಲಾರಿಟಿ ಇಟ್ಟರು ಮನ್ಸೂನ್ ಕಣ್ಣಾದಲ್ಲ, ಕಣ್ಣು ಈ ಕಣ್ಣು ತೋರ್ಸೋ ಅಷ್ಟು ಅಂದನ ತೋರ್ಸೋಕ್ಕಾಗಲ್ಲ. ಅವ್ರವರೇ ಬಂದು ನೋಡಬೇಕು. ಹಾಂ, ನಮ್ಮ ಮನಸ್ಸಿಗೆ ಕಣ್ಣು ನೋಡಿದ್ರೆ ಮುದ. ಎಲ್ಲ ಕ್ಲೀನ್ ಮಾಡಕ್ಕೆ ಬಿಟ್ಟವ್ರೆ. ಕಾಡು ಕಣ್ಣಂಗೆ ಕಾಡ್ತಿತ್ತು. ಸ್ವಲ್ಪ ನ್ಯಾರೋ ರೋಡ್ ಇದು. ಒಂದು ಹೋದ್ರೆ ಒಂದು ಆ ಕಡೆಯಿಂದ ಬರೋಕ್ಕಾಗಲ್ಲ ಆ ಥರ. ಫಾರೆಸ್ಟ್ ರೇಂಜ್ ನೋಡು ಮಾಡಕ್ ಬಿಡಲ್ಲ ಇವ್ರು ದೊಡ್ಡದಾಗಿ. ಹೌದು, ಇಲ್ಲೇನಾದ್ರು ಬಂದು ಇಂಡಸ್ಟ್ರಿ ಮಾಡ್ಬಿಟ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರಲ್ವ. ನಮ್ ಸದ್ಯಕ್ಕೆ ಇಲ್ಲಿ ಗಾಡಿಗಳು ಬಿಟ್ಟಿರೋದೇ ಹೆಚ್ಚು. ತಿಮ್ದಾಸ್ ಬಸ್ಸು, ತಿಮ್ದಾಸ್ ಹೋಟ್ಲು ಅವ್ರದ್ದು. ತಿಮ್ದಾಸ್ ಅವರೆಲ್ಲ ರೆಸಾರ್ಟ್ ಅದು ಇದು ಇಟ್ಟಿರ್ತಾರಪ್ಪ. CTS ಅಂತ ಬರ್ದಿರುತ್ತೆ ನೋಡು, CT ಶಂಕರ್ ಅಂತ ಓನರ್ ಹೆಸರು. ಹೋಗ್ಬೇಕಾದ್ರೆ ಈ ರೋಡ್ ತೋರಿಸ್ಕೊಂಡು ಹೋಗೋಣ ಜನಕ್ಕೆ. ಈಗ ಬಂದದ್ದು ಅಷ್ಟೊಂದು ಐತೆ, ಆ ಥರ ಆಗ್ಬಿಡ್ತು. ಮೊದಲೆಲ್ಲ ಒಳಗಡೆ ಬಿಡ್ತಿದ್ರಿ, ಇವಾಗ ಬಿಡಲ್ಲ. ಜನ ಎಲ್ಲ ನುಗ್ಗಿ ಸ್ಟಾಪ್ ಮಾಡ್ಸೋರು ಇಲ್ಲಿ ತನಕ. ಸೊ ಪಾರ್ಕಿಂಗ್ ಮಾಡೋಣ. ಇದು ಗಗನಚುಕ್ಕಿ ಎಂಟ್ರೆನ್ಸು. ಒಳಗಡೆಗೆಲ್ಲ ಗಾಡಿಗಳು ಬಿಡಲ್ಲ, ಇಲ್ಲೇ ಪಾರ್ಕಿಂಗ್ ಅಂತ ನಿಲ್ಲಿಸ್ಬಿಟ್ಟು ಮುಂದೆ ಹೋಗ್ಬೇಕು. ಹೋಟೆಲ್ ಲಕ್ಷದ್ವೀಪ್ ಗಗನಚುಕ್ಕಿ ಇದೇ ಇಲ್ಲಿ ಪರವಾಗಿಲ್ಲ ಅನ್ನೋ ಹೋಟ್ಲು. ಎಂಟರ್ ಆಗ್ತಿದ್ದಂಗೆ ನಿಮಗೆ ಸಿಗೋದು ಇಲ್ಲಿ ಸ್ಟ್ರೀಟ್ ಫುಡ್ಡು. ಬಿಟ್ಟರೆ ಇದೊಂದು ಗಗನಚುಕ್ಕಿ ಚಾಟ್ಸ್ ಅನ್ನೋ ಬೇಕ್ರಿ ಇಲ್ಲಿ ಸಿಗುತ್ತೆ. ಇವಾಗ ಪ್ರವಾಸಿಗರು ಅಷ್ಟೊಂದು ಜನ ಏನಿಲ್ಲ, ಮತ್ತು ನೀರು ಕೂಡ ಇಲ್ಲ. ನೆಕ್ಸ್ಟು ಜೂನ್ ತಿಂಗಳಾದಮೇಲೆ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಬಂದವರು ತಗೊಂಡು ಕಡೆನೇ ತಿನ್ಕೊಂಡು ಮುಂದೆ ಬಂದ್ಬಿಡಿ.
ಬಂದು ಮುಂದೆ ಅಲ್ಲಿ ನೀರಿಗೆ ಎಸೆಯೋದು ಪೇಪರ್ ಇದೆಲ್ಲ ಮಾಡಬೇಡಿ. ಮತ್ತು ಇಲ್ಲಿರೋ ಕೋತಿಗಳು ನಿಮಗೆ ಕೈಯಲ್ಲಿ ಏನೇ ಸಿಕ್ಕಿದ್ರೂ ಕಿತ್ಕೊಳಕ್ಕೆ ಬರ್ತವೆ. ನೋಡಿ ನೋಡಿ ಓಡ್ತಾಯ್ತಲ್ಲ ಒಂದು ಹಿಂಗೆ. ಹಬ್ಬ, ನಾನು ಇದಕ್ಕೂ ಮೊದಲೇ ಒಂದು ವೀಡಿಯೋದಲ್ಲಿ ಹಾಕಿದ್ದೆ. ಆ ವೀಡಿಯೋದಲ್ಲಿ ನೋಡ್ಬೋದು ನೀರು ಎಷ್ಟು ಚೆನ್ನಾಗಿತ್ತು ಅಂತ. ಇವಾಗ ನೋಡಿ, ಹಾಂ, ಒಂದು ಸ್ವಲ್ಪ ನೀರು ಬರ್ತೈತೆ, ಫುಲ್ಲು ನೀರಿಲ್ಲ. ಈಗ ಇದು ಜನವರಿ ತಿಂಗಳು. ಎಂತಮ್ಮ, ಕೆ ಆರ್ ಎಸ್ಸಿಂದ ನೀರು ಬಿಟ್ರೆ ಬರ್ತದಲ್ವ ಇಲ್ಲಿ? ಕೆ ಆರ್ ಎಸ್ಸಿಂದ ನೀರು ಬಿಟ್ರೆ ಇಲ್ಲಿ ಹೆಚ್ಚಾಗಿ ನೀರು ಬರುತ್ತೆ. ಡ್ಯಾಮಿಂದ ರಿಲೀಸ್ ಮಾಡ್ರೆ ವಾಟರ್ನ. ನೋಡಿ ಇಲ್ಲೆಲ್ಲ ಫುಲ್ ಅಲ್ಲಿಂದ ನೀರು ಬರುತ್ತೆ. ಇಲ್ಲಿ ಬಂದು ನೀರು ಬಂದಾಗಂತೂ ಹೆಚ್ಚು ನೀರು ಬಂದಾಗ ನಮ್ಮ ಮೇಲಕ್ಕೆ ಎರ್ಚ್ತಾ ಇರುತ್ತೆ ನೀರು, ಅಷ್ಟು ಪ್ರೆಷರಾಗಿ ಬರ್ತಾ ಇರುತ್ತೆ. ಇವಾಗ ನೋಡಿ ಇಲ್ಲೇನು ಇಲ್ಲ, ನೀರು ಫುಲ್ಲು ಖಾಲಿ. ಜಾಸ್ತಿ ಬರ್ತೈತೆ, ನೀವು ಕಾಣ್ತಾ ಇಲ್ಲ. ಇದೆ ಸುಪ್ರಸಿದ್ಧ ಗಗನಚುಕ್ಕಿ. ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಡೆವಲಪ್ಮೆಂಟ್ ಎಲ್ಲ ಪೆಂಡಿಂಗ್ ಇದೆ, ಆಗುತ್ತೆ ಎಲ್ಲ. ಗಗನಚುಕ್ಕಿ ಉತ್ಸವ ಮಾಡಿದಾಗ ನೀರು ಸಕ್ಕತ್ತಾಗಿತ್ತು, ಇವಾಗಿಲ್ಲ ನೀರು. ಜನಗಳಿಗೆ ವೀಡಿಯೋ ಮಾಡಿ ನೀರು ತೋರಿಸೋಣ ಅಂತ ಬಂದಾಗಲೇ ಗಗನಚುಕ್ಕಿ ಫಾಲ್ಸಲ್ಲಿ ನೀರಿಲ್ಲ ಗುರು. ಏನು ಬೇಜಾರಾಗಬೇಡಿ, ಮೊಬೈಲಲ್ಲಿ ನೋಡೋದಕ್ಕಿಂತ ಹತ್ರದಲ್ಲಿ ನೋಡಿದ್ರೆ ಚೆನ್ನಾಗೇ ಕಾಣುತ್ತೆ. ನೋಡೋಣ, ಇಲ್ಲಿಂದ ಹೋಯ್ತಾ ಬೇರೆ ಯಾವ್ದಾದ್ರು ಪ್ಲೇಸ್ ತೋರಿಸೋಕ್ಕಾದರೆ ವೀಡಿಯೋ ಮಾಡೋದನ್ನು ತೋರಿಸ್ತೀನಿ. ಗಗನಚುಕ್ಕಿ ಕಡಿಮೆ ನೀರು. ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅದೇ ಗಗನಚುಕ್ಕಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ಏಷ್ಯಾದಲ್ಲೇ ಫಸ್ಟು. ಇಲ್ಲಿಂದ ಈ ಥರ ಕಾಣ್ತಾ ಇದೆ. ಇದು ಒಂದೊಳ್ಳೆ ವ್ಯೂ ಪಾಯಿಂಟ್ ನೋಡಿ. ಅಲ್ಲಿಂದ ಎಲ್ಲ ದಾರಿ ಮಾಡ್ತಾಯಿದ್ದಾರೆ ಜನ, ಆದಷ್ಟು ಶಕ್ತಿಯಿಂದ ನೋಡೋಕೆ ಮಾಡ್ತಾರೆ. ಒಂದು 2 ವರ್ಷದಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಫುಲ್. ನೋಡಿ ಅಲ್ಲೆಲ್ಲ ಕೆಳಗಡೆ ಹೋಗಿದ್ದಾರೆ ಜನ. ಈ ಥರ ಹೋಗಿ ಹುಚ್ಚಾಟ ಆಡ್ಬೋದು. ನೀರೇನೋ ಕಮ್ಮಿ ಇದೆ, ಓಕೆ. ನೀರು ಹೆಚ್ಚಾಗಿದ್ದಾಗ ಹಂಗೆ ಹೋಗಿ ತಮಿಳ್ನಾಡು ಸೇರ್ಕೊಂಡ್ಬಿಡ್ತವೆ, ತಮಿಳ್ನಾಡನ್ನ. ಈ ಥರ ಸ್ಟೀಫಾಗಿ ಅಂದರೆ ಮೆಟ್ಲು ಹಿಂಗೈತಪ್ಪ, ವಯಸ್ಸಾದವ್ರಿಗೆ ತಿಳಿಯೋಕ್ಕೆಲ್ಲ ಕಷ್ಟ. ಸೀರಿಯಸ್ಲಿ ಕೆಳಗವರೆಗೂ ಇಳಿದ್ಬಿಟ್ಟು ಮೇಲೆ ಬರೋದೇನು ತಮಾಷೆ ಕೆಲಸ ಅಲ್ಲ. ವಯಸ್ಸಾದವರು ಕೈಲಾಗ್ದವ್ರು ನೋಡ್ಕೊಂಡೋಗಿ, ಸುಸ್ತಾಗುತ್ತೆ. ಅಲ್ಲಿ ಬರ್ತಾನಲ್ಲ ಫೋಟೋಗ್ರಾಫರು, 100 ರೂಪಾಯಿ. ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟಲ್ಲಿ ನಿಲ್ಸೊಂದು ಫೋಟೋ ತೆಗಿತಾನೆ. ನಿಮ್ಮ ಮೆಮೊರಿಗೆ ಬೇಕು ಅಂದರೆ ತಗೊಳ್ಳಿ ಆ ಥರ ಒಂದು. ಹಾಂ, ನೋಡಿ ಸುಸ್ತಾಗ್ಬಿಟ್ಟು ಬಂದ್ಬಿಟ್ಟು ಎಳ್ನೀರು ಕುಡಿಲಿ ಅಂತ ಎಳ್ನೀರು ಮುಡಿದಾರಪ್ಪ. ಎಷ್ಟಣ್ಣ? 40 ರೂಪಾಯಿ. ಹಾಂ, ಒಳ್ಳೆ ಒಳ್ಳೆ ಮಕ್ಕಳು ಟೈ ಸಿಗುತ್ತೆ, ತಗೊಳ್ಳಿ. ನೋಡ್ಬೇಕೀಗ. ಹಬ್ಬ ಕಾರ್ ಹತ್ಕೊಂಡು ಕುಂತ್ಕೊಂಡು ಎ ಸಿ ಆನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಿಸಿಲು ಸಕ್ಕತ್ತಿತ್ತು, ಮಧ್ಯಾಹ್ನ 3 ಗಂಟೆ ಆಗಿರೋದ್ರಿಂದ. ಮತ್ತು ಆ ಮೆಟ್ಲು ಇಂಜಿನಿಯರ್ ಯಾವ ಥರ ಪ್ಲ್ಯಾನ್ ಮಾಡೋಣಂದರೆ ಜನಕ್ಕೆ ಇಳಿಯೋಕ್ಕೆ ಗೊತ್ತಾಗಲ್ಲ, ಹತ್ಬೇಕಾದ್ರೆ ಗೊತ್ತಾಗೋದು ಎಷ್ಟು ಕೆಳಗೆ ಇಳ್ದಿದ್ದೀವಿ ಅಂತ. ನೋಡೋಣ. ಹಾಂ, ಅಂತೂ ಇಂತೂ ಕಡಿಮೆ ನೀರಲ್ಲಿರೋ ಗಗನಚುಕ್ಕಿ ನೋಡಿಕೊಂಡು ಬಂದ್ವಿ. ಸ್ವಲ್ಪ ಜಾಸ್ತಿ ಇರೋ ವಿಡಿಯೋ ನಾನು ಹಳೆ ವೀಡಿಯೋಗಳಲ್ಲಿ ಹಾಕಿದ್ದೀನಿ,
ಅದು ಹೋಗಿ ನೋಡಿ ಚೆನ್ನಾಗೈತೆ. ಕಿಡಿಯಾಗಿ ಊಟವ್ರು ಇವತ್ತು ಹೋಗಿ ಅವ್ರು ಒಳಮುನಿ ಕಬಡ್ಡಿ ಅನ್ನೋಣ. ಹಳೆ ಕಾಲದ್ದು ರಾಮನ ದೇವಸ್ಥಾನ, ಗಣಪತಿ ದೇವಸ್ಥಾನ ಎಲ್ಲ ಇದೆ. ಭಾರಿ ಬಿಸಿಲು ಜಳ ಅದ ಅಣ್ಣ. ಹಾಂ, ಇವತ್ತು ನೋಡ್ಕೊಂಡು ಓಡಿಸ್ರಿ, ಎಲ್ಲ ಹಿಂಗೆ ನುಗ್ಬಿಡ್ತಾರೆ. ನಮ್ ಸ್ಪೀಡ್ ಕಮ್ಮಿ ಮಾಡ್ತಿಲ್ಲ, ಅದೇ ಒಂದು ಒಳ್ಳೆ ಪಾಯಿಂಟ್. ಬರೋ ದಾರಿ ಎಷ್ಟು ಚೆನ್ನಾಗೈತೋ ಹೋಗೋ ದಾರಿ ಕೂಡ ಅಷ್ಟೇ ಚೆನ್ನಾಗೈತೆ. ಗಗನ್ ಚುಕ್ಕಿ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಮತ್ತು ಹಿಂಗೆ ಬೆಂಗಳೂರು ಮನೆ ಸೇರ್ಕೊಂತೀವಿ. ಬಾಯ್ ಬಾಯ್. ಮಾಡಕ್